ಎಲ್ಲರಿಗೂ ನಮಸ್ಕಾರ ಬ್ರದರ್ಸ್. ನನ್ನ ಹೆಸರು ಬಿ ಮಲ್ಲಿಕಾರ್ಜುನ ಆಚಾರಿ. ನೀವು ನೋಡ್ತಿರೋ ಟೆಕ್ ಮೋರಿಂಗ್ ಕಡ ಚಾನಲ್. ಇವತ್ತಿನ ಟೆಕ್ ನ್ಯೂಸ್ ಎಪಿಸೋಡ್ ಬಂದ್ಬಿಟ್ಟು 55 ಹೇಳ್ತಾರಲ್ಲ, ಸ್ವಾಗತ ಸುಸ್ವಾಗತ. ಸೊ ಡೈಲಿ ಇದ್ದಂಗೆ ಅಂದ್ರೆ ಇವತ್ತು ಬಂದ್ಬಿಟ್ಟು ಒಳ್ಳೆ ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್ ಇದಾವೆ. ಸೊ ನಿನ್ನೆ ಹೋಲಿಸ್ಕೊಂಡ್ರೆ ಇವತ್ತಿನ ಬೆಟರ್ ಟೆಕ್ ನ್ಯೂಸ್ ಇದಾವೆ. ಈ ಟೆಕ್ ನ್ಯೂಸ್ ಎಪಿಸೋಡ್ ಮಾತ್ರ ಎಂಡ್ವರೆಗೆ ನೋಡಿ. ಮಿನಿಮಮ್ ನಮಗೆ ಟೆಕ್ನಾಲಜಿ ರಿಲೇಟೆಡ್ ಅಪ್ಡೇಟ್ ಇರಲೇಬೇಕು. ಸೊ ನಾಲೆಡ್ಜ್ ಇರಲೇಬೇಕು. ಅದನ್ನು ಗೇನ್ ಮಾಡೋಕ್ಕೆ ನಿಮ್ಗೆ ಆದಷ್ಟು ಟ್ರೈ ಮಾಡ್ತೀನಿ ನಾನು. ಓಕೆನಾ, ನಿಮಗೆ ಸಪೋರ್ಟ್ ಮಾಡಿದ್ರೆ ಇನ್ನೂ ಜಾಸ್ತಿ ಟೆಕ್ನಾಲಜಿ ರಿಲೇಟೆಡ್ ನಾಲೆಜ್ ನಿಮ್ಗೆ ಏನೋ ಶೇರ್ ಮಾಡೋಕ್ಕೆ ಆಲ್ಮೋಸ್ಟ್ ಟ್ರೈ ಮಾಡ್ತೇನೆ ನಾನು. ಸೊ ಈ ವಿಡಿಯೋ ಸ್ಟಾರ್ಟ್ ಮಾಡೋಕೆ ಮುಂಚೆ ನೀವೇ ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ರೆ ಮಾತ್ರ ಕೆಳಗಡೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಮಾಡಿ ಕ್ಲಿಕ್ ಮಾಡಿ. ಸ್ವಲ್ಪ ಲೈಕ್ ಕೊಟ್ಟು ಮೋಟಿವೇಶನ್ ಫೀಲ್ ಆಗಿ ನಮ್ಮ ಡೈಲಿ ಟೆಕ್ ಅಪ್ಡೇಟ್ಸ್ ನಮಗೆ ಟೈಮ್ ಮಾಡ್ತಾನೆ ಇರ್ತೀನಿ ನಿಮಗಾಗಿ. ಸೊ ಇನ್ನೇ ಕಲೆಕ್ಟ್ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇದರಲ್ಲಿ ಫಸ್ಟ್ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಮಗೆ NPCI ಕಡೆಯಿಂದ. NPCI ಅಂದ್ರೆ ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂತ. ಸೊ ಇವ್ರು ಏನಂತ ಅಫಿಷಿಯಲ್ ಆಗಿ ಒಂದು ನೋಡ್ಬಿಟ್ಟವ್ರೆ. ಮೊನ್ನೆ 3-4 ದಿವಸ ಏನಂತಂದ್ರೆ ಬರೀ ಫೋನ್ಪೇ, ಗೂಗಲ್ ಪೇ, ಪೇಟಿಎಮ್ ಅದರಲ್ಲಿ ಮಿನಿಮಮ್ ಟ್ರಾನ್ಸಾಕ್ಷನ್ಸ್ ಬಂದ್ಬಿಟ್ಟು ಇಷ್ಟು ಟ್ಯಾಕ್ಸ್ ಬೀಳ್ತದೆ, ಅಷ್ಟು ಟ್ಯಾಕ್ಸ್ ಹಾಕ್ತಾರೆ ಕ್ಯಾಟಗರಿ ವೈಸ್. ಆ ರೀತಿಯಲ್ಲಿ ದೊಡ್ಡ ದೊಡ್ಡ ಇಶ್ಯೂ ಆಗಿದ್ವು. ಬಟ್ ಏನಂದ್ರೆ ಅದೆಲ್ಲ ಸುಳ್ಳು ಅಂತ ಆ ರೀತಿಯಲ್ಲಿ ಹಬ್ಬಿಸಿದ್ದಾರೆ. ಸೊ ಎಂಥ ಟೈಮ್ನಲ್ಲಿ ಏನಂದ್ರೆ ಟ್ಯಾಕ್ಸ್ ಬೀಳುತ್ತೆ ಅಂತಂದ್ರೆ, ನೀವೇನಾದರೂ ಇವಾಗ ಫೋನ್ಪೇ, ಗೂಗಲ್ ಪೇ ಅವೆಲ್ಲದ್ರು ಅದರ ವ್ಯಾಲೆಟ್ಗಳಿರ್ತಾವಲ್ಲ, ಆ ವ್ಯಾಲೆಟ್ನಲ್ಲಿ ನೀವೇನಾದ್ರು ದುಡ್ಡು ಹಾಕಿರ್ತಾನೆ ಕೊಡಿ, ಆ ವ್ಯಾಲೆಟ್ ಯೂಸ್ ಮಾಡ್ಕೊಂಡು ನೀವೇನಾದ್ರು ಯಾರನ್ನ ಅಮೌಂಟ್ ಕಳ್ಸ್ಬೇಕು ಕಾಂಟ್ಯಾಕ್ಟ್ಸ್ ಮುಖಾಂತರ ಕೆಲವೊಂದು ರೀಚಾರ್ಜ್ ಮಾಡ್ಕೊಂತಿರ್ತಾರಲ್ಲ ಅಂತ, ನೀವೇನಾದ್ರು ರೀಚಾರ್ಜ್ ಮಾಡ್ಕೊಂತೀರೋ ಅಂಥ ಟೈಮ್ನಲ್ಲಿ ಅಂದರೆ ಮಿನಿಮಮ್ ಚಾರ್ಜಸ್ ಬೀಳ್ತಾವಂತೆ. ಸೊ ನಾರ್ಮಲ್ ನಾವೇನಾದ್ರೆ ಇವಾಗ ಕಾಂಟ್ಯಾಕ್ಟ್ ವೈಸ್ ಇವಾಗ ಆಗ್ತೀವಲ್ಲ, ಡೈರೆಕ್ಟ್ ಬ್ಯಾಂಕ್ ಟು ಬ್ಯಾಂಕ್ ಆಗ್ತೀವಲ್ಲ, ಸೊ ಅಂಥ ಟೈಮ್ ನಮ್ಗೆ ಏನಂತಂದರೆ ಯಾವುದೊಂದು ಚಾರ್ಜಸ್ ಬೀಳಲ್ಲ. ನೀವೇನಾದರೂ ಫೋನ್ಪೇ ಅದರಲ್ಲಿ ವ್ಯಾಲೆಟ್ ಇರ್ತಾವಲ್ಲ, ಫೋನ್ಪೇ, ಪೇಟಿಎಮ್ ವ್ಯಾಲೆಟ್ ಇರ್ತಾವಲ್ಲ, ಅವಳ ಮುಖಾಂತರ ನೀವೇನೋ ಅಮೌಂಟ್ ಆಗಿರೋ ಮಾತ್ರ ಬೀಳ್ತಾವಂತೆ ಕ್ಯಾಟಗರಿ ವೈಸ್. ಓಕೆನಾ, ಟ್ಯಾಕ್ಸ್ ಮಿನಿಮಮ್ ಬಂದ್ಬಿಟ್ಟು 1.1% ಟ್ಯಾಕ್ಸ್ ಬೀಳ್ತಾವಂತೆ. ಅದು ಕ್ಯಾಟಗರಿ ವೈಸು. ಓಕೆನಾ. ಸೊ ಇದು ಬಂದ್ಬಿಟ್ಟು ನಮಗೆ ಅಂತಂದ್ರೆ NPCI ಕಡೆಯಿಂದ. ಇದರಲ್ಲಿ ನೆಕ್ಸ್ಟ್ ಟೆಕ್ ನ್ಯೂಸ್ ಬಂದ್ಬಿಟ್ಟು ಟಾಟಾ IPL ಕಡೆಯಿಂದ. ಇವತ್ತಿನಿಂದ ಬಂದ್ಬಿಟ್ಟು IPL ಮ್ಯಾಚ್ ಸ್ಟಾರ್ಟ್. ಇವತ್ತು ಫಸ್ಟ್ ಡೇ ಮ್ಯಾಚ್ ಯಾವ್ದು ಅಂತಂದ್ರೆ ಚೆನ್ನೈ ಸೂಪರ್ ಕಿಂಗ್ಸ್ ಹಾಗೆ ಗುಜರಾತ್ ಟೈಟನ್ಸ್ ಐತೆ. ನೀವು ಯಾರು ಸಪೋರ್ಟ್ ಮಾಡ್ತಾರೆ ಅಂತ ಕೆಳಗೆ ಕಾಮೆಂಟ್ ತಿಳಿಸಿ ಮರಿಬೇಡಿ. ಓಕೆನಾ. ಇಷ್ಟು ದಿವಸ ಏನಂತ ನಾವು ಹಾಟ್ಸ್ಟಾರ್ ಅಲ್ಲಿ ಅಂತಂದ್ರೆ IPL ಮ್ಯಾಚ್ ನಾವೇನು ಲೈವ್ ಸ್ಟ್ರೀಮ್ ಮಾಡ್ತೀವಿ. ಬಟ್ ಏನಂತಂದ್ರೆ ಇವಾಗ ಜಿಯೋ ಸಿನಿಮಾದಲ್ಲಿ ಬಂದ್ಬಿಟ್ಟು ನಾವೇನಾದ್ರು 4K HD ಕಂಟೆಂಟ್ ಅಲ್ಲಿ ಯಾವುದೇ ಒಂದು ಸಬ್ಸ್ಕ್ರಿಪ್ಷನ್ ಇಲ್ಲದೆ ಫ್ರೀಯಾಗಿ ನಾವು ನೋಡ್ಕೋಬಹುದು. ಬಟ್ ಇದರಲ್ಲಿ ನೀವು ಅಬ್ಸರ್ವ್ ಮಾಡ್ರಿ, ಆ್ಯಡ್ಸ್ ಮಾತ್ರ ಕೆಲವೊಂದು ಭಾಳಷ್ಟು ಬರ್ತಾವಂತ ಅನ್ಕೊಡಿ. ಓಕೆನಾ, ಆ್ಯಡ್ಸ್ಗಳು ಬರ್ತಾವೆ. ಅದೇ ಥರ ಬಂದ್ಬಿಟ್ಟು ಏನಂತಂದ್ರೆ ನೆಕ್ಸ್ಟ್ ಡಾಟಾ ಸಹ ಬೇಗ ಖಾಲಿ ಆಗುತ್ತೆ ಅಂತ ಹೇಳ್ಬೋದು. ಅದಕ್ಕಾಗಿ ಸಪ್ರೇಟ್ ಈ ಡಾಟಾ ಬೇಗ ಖಾಲಿ ಆಯ್ತಂತ ಕೆಲವೊಂದು ರೀಚಾರ್ಜ್ ಪ್ಲಾನ್ಸ್ ಎಲ್ಲ ರಿಲೀಸ್ ಮಾಡಿದ್ರೆ ಅಂತ ಹೇಳ್ಬೋದು. ಸೊ ಯಾವ್ದು ಗುರು ಅಂತಂದ್ರೆ ಅದರಲ್ಲಿ ಅರ್ಥ ಮಾಡ್ಕೋಬೇಕು. ರೀಚಾರ್ಜ್ ಪ್ಲಾನ್ಸ್ ಲಾಂಚ್ ಮಾಡೋದು ಅವಾಗಲೇ ಅರ್ಥ ಮಾಡ್ಕೋಬೇಕು. ಸೊ ನೆಟ್ ಬೇಗ ಖಾಲಿ ಆಗುತ್ತಂತ. ಸೊ ಅವ್ರು ತಾಂಬಂದ ಕೆಲವೊಂದು ರೀಚಾರ್ಜ್ ಪ್ಲಾನ್ಸ್ ಯಾವ ಅಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ಬಂದ್ಬಿಟ್ಟು ಇದು ಏರ್ಟೆಲ್ ಬಗ್ಗೆ ಮಾತಾಡೋದಾದ್ರೆ, ನೀವೇನಾದ್ರು ಏರ್ಟೆಲ್ ಯೂಸರ್ ಆಗಿದ್ರೆ ನೀವು ಮಿನಿಮಮ್ ಬಂದ್ಬಿಟ್ಟು ಅಂತಂದ್ರೆ 199 ರೂಪಾಯಿ ರೀಚಾರ್ಜ್ ಮಾಡ್ಕೊಂಡ್ರೆ ಡೈಲಿ 3GB ಡಾಟಾ ಬರ್ತಾ, ಸೇಮ್ ಆಸ್ ಇಟ್ ಈಸ್ ಅನ್ಲಿಮಿಟೆಡ್ 100 SMS. ಓಕೆನಾ. ಹಾಗೆ 399 ರೂಪಾಯಿ ನೀವೇನೋ ಜಿಯೋ ಯೂಸರ್ ಇದ್ರೆ 399 ರೂಪಾಯಿ ರೀಚಾರ್ಜ್ ಮಾಡ್ಕೊಂಡ್ರೆ ಡೈಲಿ 3GB ಡಾಟಾ ಎಕ್ಸ್ಟ್ರಾ 6GB ನಿಮಗೆ ಬರ್ತಾ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಏನಂತಂದ್ರೆ ನೀವೇನಾದರೂ ವೋಡಾಫೋನ್ ಐಡಿಯಾ ಯೂಸರ್ ಆಗಿದ್ರೆ ಡೈಲಿ 3GB ಡಾಟಾ ಬರ್ತಾ, ಎಕ್ಸ್ಟ್ರಾ 2GB ಬರುತ್ತೆ, ಸೇಮ್ ಅನ್ಲಿಮಿಟೆಡ್ ಕಾಲ್ಸ್. ಸೊ ಮೂರರಲ್ಲಿ ಸೇಮು. ನೀವೇನಾದರೂ ಜಿಯೋ ಯೂಸರ್ಸ್ ಆಗಿದ್ರೆ ನಿಮ್ಮ ಸಹ ಕೆಲವೊಂದು ರೀಚಾರ್ಜ್ ಪ್ಲಾನ್ಸ್ ಇದಾವೆ. ಓಕೆನಾ. ಇನ್ನು ಎಕ್ಸ್ಟ್ರಾ ಅಂದರೆ ಓನ್ಲಿ ಡಾಟಾ, ಯಾವುದೋ ಅನ್ಲಿಮಿಟೆಡ್ ಕಾಲ್ಸ್ ಅಲ್ಲ, ಓನ್ಲಿ ಡಾಟಾ ಬೇಕಂದ್ರೆ ನಿಮಗೆ ನೀವೇನಾದರೂ 222 ರೂಪಾಯಿ ರೀಚಾರ್ಜ್ ಮಾಡ್ಕೊಂಡ್ರೆ ನಿಮಗೆ 50GB ಬರ್ತಾ, 444 ರೂಪಾಯಿ ರೀಚಾರ್ಜ್ ಮಾಡ್ಕೊಂಡ್ರೆ 100GB ಬರ್ತಾ, 667 ರೂಪಾಯಿ ರೀಚಾರ್ಜ್ ಮಾಡ್ಕೊಂಡ್ರೆ ನಿಮಗೆ ಅಂತಂದರೆ 150GB ಬರುತ್ತೆ ಅಂತ ಹೇಳ್ಬೋದು. ಸೊ ಇವು ಬಂದ್ಬಿಟ್ಟು ಒಳ್ಳೆ ಪ್ಲಾನ್ಸ್ ಅಂತ ನನಗೆ ಅನಿಸ್ತು, ನಿಜವಾಗ್ಲೂ ವ್ಯಾಲ್ಯೂ ಫಾರ್ ಮನಿ ಪ್ಲಾನ್ಸು. ಸೊ ನೋಡಿ, ನೀವೇನಾದರೂ ಡೈಲಿ ಅಂದರೆ IPL ಲವರ್ಸ್ ಆಗಿದ್ರೆ ಡೈಲಿ ನಾನು ಮಿಸ್ ಮಾಡಿದೆ ನೋಡ್ತೀನಪ್ಪ ಅಂಬರಿ ಮಾತ್ರ ಈ ಪ್ಲಾನ್ಸ್ನ ರೀಚಾರ್ಜ್ ಮಾಡ್ಕೊಳ್ಳಿ. ಓಕೆನಾ. ಯಾವುದೋ ಒಂದು ನೆಟ್ವರ್ಕ್ ಇಶ್ಯೂ ಏನು ಬರಲ್ಲ. ಸೊ ಡಾಟಾ ಖಾಲಿ ಆಗುತ್ತಂತ ಆ ರೀತಿಯಲ್ಲಿ ಇಶ್ಯೂ ಬರಲ್ಲ. ಸೊ ನೀವೇನಾದರೂ IPL ಲವರ್ಸ್ ಆಗಿದ್ರೆ ಮಾತ್ರ ಕೆಳಗೆ ಕಾಮೆಂಟ್ ತಿಳಿಸಿ ಮರಿಬೇಡಿ. ಓಕೆನಾ. ಈ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ಒಂದು ಹೊಸ ಸ್ಕ್ಯಾಮ್ ಬಗ್ಗೆ. ಇದು ಟ್ರೆಂಡಿಂಗ್ ಸ್ಕ್ಯಾಮ್ ಆಗ್ಬಿಟ್ಟೈತೆ. ಹೊಸದಾಗಿ ಉಟ್ಕೊಂಡಿರೋ ಇದೊಂದು ಸ್ಕ್ಯಾಮ್ ಅಂತ ಹೇಳ್ಬೋದು. ಸೊ ಏನಿಲ್ಲ ಗುರು, ನೀವೇನಾದ್ರು ಫೋನ್ಪೇ, ಗೂಗಲ್ ಪೇ ಯೂಸರ್ಸ್ ಆಗಿದ್ರೆ ಬಂದ್ಬಿಟ್ಟು ನಿಮ್ಗೆ ಏನಂತಂದ್ರೆ ಯಾವುದೋ ಒಂದು ಅನ್ಯೋನ್ ನಂಬರಿಂದ ನಿಮಗೆ ಅಮೌಂಟ್ ಹಾಕ್ತಾರೆ. ಎಷ್ಟೋ ಚಿಲ್ಲರೆ ಬೇಡ್ರೆ ಒಂದು 300-400 ರೂಪಾಯಿ ಹಾಕ್ತಾರೆ. ಹೋಗ್ಲಿ 500 ರೂಪಾಯಿ ಹಾಕ್ತಾರೆ ಅಂದ್ಕೊಳ್ಳಿ. ಹಾಕಿದ ತಕ್ಷಣ ಅವ್ರು ನಿಮಗೆ ಕಾಲ್ ಮಾಡ್ತಾರೆ, ಬ್ರೋ ಬೈ ಮಿಸ್ಟೇಕ್ ಆಗಿ ನಿಮ್ಮ ಅಕೌಂಟಿಗೆ ದುಡ್ಡು ಹಾಕ್ಬಿಟ್ಟೈತೆ, ಅದು ರೀಫಂಡ್ ಮಾಡ್ತೀರಾ ಅಂತ ಕೇಳ್ತಾರೆ. ಆ ಟೈಮ್ಲಿ ಅವ್ರು ಏನು ಡೈಲಾಗ್ ಹೇಳ್ತಾರೆ ಗೊತ್ತಾ, ನೀವು ಸರಿ ಆಗ್ತೀವಿ ಅಂತ ಹೇಳ್ತಾರೆ ನೀವು. ಆಮೇಲೆ ಅವ್ರು ಏನು ಡೈಲಾಗ್ ಹೇಳ್ತಾರೆ ಅಂದರೆ, ಬ್ರೋ ನನ್ನ ಮೊಬೈಲ್ ನಂಬರ್ಗೆ ಹಾಕ್ಬೇಡ ಡೈರೆಕ್ಟು, ನೀನು ಏನಂತಂದರೆ ನಾನೊಂದು ಲಿಂಕ್ ಕೊಡ್ತೀನಿ, ಆ ಲಿಂಕ್ ಮುಖಾಂತರ ನೀನು ನನಗೆ ಅಕೌಂಟಿಗೆ ಹಾಕ್ಬಿಡು ಬ್ರೋ ಅಂತ ಕೇಳಿದಾಗ, ಸೊ ನೀವೇನಾದ್ರು ಅಕಸ್ಮಾತ್ ಆ ಲಿಂಕ್ನ ಕ್ಲಿಕ್ ಮಾಡಿ ಅಮೌಂಟ್ ಪೇ ಮಾಡಿದ್ರೆ ಅಂದ್ಕೊಳ್ಳಿ, ನಿಮ್ಮ ಅಕೌಂಟ್ನಲ್ಲಿ ಎಷ್ಟಾಯಿತು ಅಮೌಂಟ್ ಅಷ್ಟು ಬಾಚ್ಕೊಂಬಿಡ್ತಾರೆ. ಸೊ ಆ ರೀತಿಲಿ ಸೊ ಇದು ಬಂದ್ಬಿಟ್ಟು ಯಾವುದೇ ಲಿಂಕ್ಗಳನ್ನ ಕ್ಲಿಕ್ ಮಾಡಿ ಅಮೌಂಟ್ ಪೇ ಮಾಡೋಕ್ಕೆ ಹೋಗ್ಬೇಡಿ. ಯಾವ ಥರ ಬಂದರೂ ಸಹ ಏನಂತಂದ್ರೆ ನಿನ್ನ ಮೊಬೈಲ್ ನಂಬರ್ ಅಂದರೆ ನಿಮ್ಮ ಮೊಬೈಲ್ ನಂಬರ್ ಕೊಡ್ರಪ್ಪ, ಇವೆಲ್ಲ UPI ID ಕೊಡಪ್ಪ, ಬೇಕಾದ್ರೆ ನಾನು ಟ್ರಾನ್ಸ್ಫರ್ ಮಾಡ್ತೀನಿ ಅಮೌಂಟ್ ಅಂತ. ಆ ರೀತಿಯಾಗಿ ಯಾವುದೋ ಒಂದು ಲಿಂಕ್ ಕ್ಲಿಕ್ ಮಾಡಿ ಮಾತ್ರ ನೀವೇನಂತ ಅಮೌಂಟ್ ಪೇ ಮಾಡೋಕ್ಕೆ ಹೋಗ್ಬೇಡಿ. ಓಕೆನಾ. ಇದ್ದಿದ್ದು ದುಡ್ಡು ಸಹ ಕಿತ್ತರ್ಕೊಂಡು ಹೋಗ್ತಾ. ಸೊ ಲೇಟೆಸ್ಟ್ ಆಗಿ ಏನಂತಂದರೆ ಒಂದು ದಿನದಲ್ಲಿ 81 ಜನಕ್ಕೆ ಇದೇ ಥರ ಬಂದೈತೆ. ಅಮೌಂಟ್ ಮಿಸ್ ಆಗಿ ಯಾಕೆ ಬಂತು ಈ ರೀತಿ ಎಲ್ಲ ಮಾಡಿ ಮಿನಿಮಮ್ ಬಂದ್ಬಿಟ್ಟು 16 ಕೋಟಿ ರೂಪಾಯಿಗಳನ್ನ ಅಂತಂದರೆ ಬಾಚ್ಕೊಂಬಿಟ್ರೆ ಈ ಸ್ಕ್ಯಾಮರ್ಸು.
ಇದೆಲ್ಲ ಫುಲ್ಲು ಟ್ರೆಂಡಿಂಗ್ ಆಗ್ಬಿಟ್ಟೈತೆ. ಸೊ ಇದು ಬಂದ್ಬಿಟ್ಟು ಅಂತ ನಮಗೆ ಒಂದು ಸ್ಕ್ಯಾಮ್ ರಿಲೇಟೆಡ್. ಯೂಶಲಿ ನೆಕ್ಸ್ಟ್ ಬಂದ್ಬಿಟ್ಟು ನಮಗೆ ಆ್ಯಪಲ್ ಕಡೆಯಿಂದ ಆ್ಯಪಲ್ ಮಿಕ್ಸ್ಡ್ ರಿಯಾಲಿಟಿ ಹೆಡ್ಸೆಟ್, ಇದ್ರ ಬಗ್ಗೆ ನಿಜವಾಗ್ಲೂ ದೊಡ್ಡ ಟಾಕ್ ಐತೆ ಇವಾಗ. ಭಾಳಷ್ಟು ದಿವಸ ಇದ್ರ ಬಗ್ಗೆ ಟಾಕ್ ಇದ್ದಿದ್ದೆ. ಏನಂತಂದರೆ ಈ ಆ್ಯಪಲ್ ತಗೊಂಬಂದ್ರೆ ಅಂಥ ಪ್ರಾಡಕ್ಟ್ಸ್ ತಗೊಂಬರ್ತಾರೆ, ಇದರಲ್ಲಿ ಯಾವ ಫೀಚರ್ಸ್ ಆ್ಯಡ್ ಮಾಡ್ತಾರೆ ತಗೊಂಬರ್ತಾರೆ ಅನ್ನೋದು ಭಾಳ ಚೆನ್ನಾಗಿ ಕಾಯ್ತಿದ್ದಾರೆ ಅಂತ ಹೇಳ್ಬೋದು. ಈ ಮಿಕ್ಸ್ಡ್ ರಿಯಾಲಿಟಿ ಹೆಡ್ಸೆಟ್ ಐತಲ್ಲ, ಇದನ್ನ ಯಾವಾಗ ಲಾಂಚ್ ಮಾಡ್ತಾರೆ ಅಂತ ಭಾಳ ಚೆನ್ನಾಗಿ ವೇಟ್ ಐತಲ್ಲ, ಇದ್ರ ಬಗ್ಗೆ ಕನ್ಫರ್ಮ್ ಕೊಟ್ಬಿಟ್ಟೈತೆ ಯಾವಾಗ ಲಾಂಚ್ ಮಾಡ್ತಾರೆ ಏನಂತ. ಸೊ ಇದು ಬಂದ್ಬಿಟ್ಟು ನಮ್ಗೆ ಏನಂತಂದ್ರೆ ಮೇ ಬಿ WWDC ಐತಲ್ಲ, ಅಂದ್ರೆ ಜೂನ್ 5ನೇ ತಾರೀಕು ವರ್ಲ್ಡ್ ವೈಡ್ ಡೆವಲಪರ್ ಕಾನ್ಫರೆನ್ಸ್ ಅಂತ ಈ ಆ್ಯಪಲ್ದು, ಅದರಲ್ಲಿ 99% ಅಂದ್ರೆ ಲಾಂಚ್ ಮಾಡಲ್ಲ ಅಂತ ಹೇಳಿದ್ದಾರೆ. ಸೊ ಲಾಂಚ್ ಮಾಡಿದ್ರೆ ಬಂದ್ಬಿಟ್ಟು ಆ್ಯಪಲ್ 15 ಸೀರೀಸ್ ಯಾವಾಗ ಲಾಂಚ್ ಮಾಡ್ತಾರೆ ಅವಾಗ ಲಾಂಚ್ ಮಾಡಿದ್ರೆ ಮಾಡ್ತಾರ, ಅವಾಗೂ ಲಾಂಚ್ ಮಾಡಿಲ್ಲ ಅಂತಂದ್ರೆ ನೆಕ್ಸ್ಟ್ 2024ನಲ್ಲಿ ಏನಂತಂದ್ರೆ ಲಾಂಚ್ ಮಾಡಿ ಅವಾಗ ಕನ್ಫರ್ಮ್ ಲಾಂಚ್ ಮಾಡ್ತಾರಂತ ಆ ರೀತಿಯಲ್ಲಿ ಹೇಳಿದ್ದಾರೆ. ಸೊ ನೋಡೋಣ ಯಾವಾಗ ಲಾಂಚ್ ಮಾಡ್ತಾರೆ ಅಂಬೋದು ಕಾಯಬೇಕಿದೆ. ಸೊ ಇದು ಬಂದ್ಬಿಟ್ಟು ನಮ್ಮಿಂದ ಆ್ಯಪಲ್ ಕಡೆ. ಇಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ನಮಗೆ ವಿವೋ ಕಡೆಯಿಂದ ವಿವೋ X Fold 2 ಈ ಮೊಬೈಲ್ ಇದೊಂದು ಫೋಲ್ಡಬಲ್ ಮೊಬೈಲ್. ಓಕೆನಾ, ಈ ಮೊಬೈಲ್ ರಿಲೇಟೆಡ್ ರಿಯಲ್ ಪಿಕ್ಚರ್ಸ್ ನಮಗೆ ಹೊರಗಡೆ ಬಂದಿದೆ ಅಂತ ಹೇಳ್ಬೋದು. ನೋಡ್ಬೋದು ನೀವು ಯಾವ ಥರ ಇದೆ ಅಂತ. ಸೊ ಇದು ಬ್ಯಾಕ್ ಬಂದ್ಬಿಟ್ಟು ನಮಗೆ ಟ್ರಿಪಲ್ ಕ್ಯಾಮ್ರಾದ ಇದೈತೆ ಅಂತ ಹೇಳ್ಬೋದು, ರೌಂಡ್ ಶೇಪ್ನಲ್ಲಿ ಐತೆ. ಅದರಲ್ಲಿ ಟ್ರಿಪಲ್ ಕ್ಯಾಮ್ರಾ ಬಂದ್ಬಿಟ್ಟು ದೊಡ್ಡ ದೊಡ್ಡ ಸೆನ್ಸರ್ಸ್ ಯೂಸ್ ಮಾಡಿದ್ರೆ ಅಂತ ನನಗೆ ಅನಿಸ್ತಿದೆ ನೋಡ್ತಿದ್ರೆ ಅವ್ರು ಸೆನ್ಸರ್ಸ್ನ. ಹಾಗೆ ಬಂದ್ಬಿಟ್ಟು ಇದರಲ್ಲಿ ಅವರ ಲೈಟ್ ಐತೆ, ಓಕೆ, ರೌಂಡ್ ಶೇಪ್ ಒಂದು ರಿಂಗ್ ಲೈಟ್, ಅದು ಅವರ ಲೈಟ್ ಅಂತ ಕರೀತಾರೆ ಅವ್ರ ಲ್ಯಾಂಗ್ವೇಜ್ನಲ್ಲಿ. ಹಾಗೆ ಬಂದ್ಬಿಟ್ಟು ಮ್ಯಾಗೆ ಬಂದ್ಬಿಟ್ಟು ಒಂದು ಚಿಕ್ಕ ಓಲ್ ಐತೆ, ಆ ಓಲ್ ಎದ್ರ ರಿಲೇಟೆಡ್ ಏನೋ ಗೊತ್ತಿಲ್ಲ ನಿಜವಾಗ್ಲು, ಅದು ಬಂದ್ಬಿಟ್ಟು ಅಂತಂದರೆ ಒಂದು ಸೆನ್ಸರ ಏನೋ ಗೊತ್ತಿಲ್ಲ. ಸೊ ನೋಡ್ಬೇಕು ಮುಂದೆ ಗೊತ್ತಾಗುತ್ತೆ. ಹಾಗೆ ಬಂದ್ಬಿಟ್ಟು ಅಂತಂದರೆ ಇದರಲ್ಲಿ ಫ್ರಂಟ್ ಬಂದ್ಬಿಟ್ಟು ಪಂಚೋಲ್ ಡಿಸ್ಪ್ಲೇಯಿಂದ ಆಮ್ಲೆಟ್ ಡಿಸ್ಪ್ಲೇಯಿಂದ ಬರ್ತಿದ್ದಂಗೆ ಐತೆ. ಹಾಗೆ ಬಂದ್ಬಿಟ್ಟು ಕರ್ವ್ಡ್ ಡಿಸ್ಪ್ಲೇಯಿಂದ ಬರ್ತೈತೆ. ಸೊ ನೋಡೋಣ ಇನ್ನು ಯಾವ್ಯಾವ ನೋಡ್ಬೇಕು ಇನ್ನು ಎಂಥ ಸ್ಪೆಸಿಫಿಕೇಶನ್ಸಿಂದ ಬರ್ತೈತೆ. ಸೊ ಬ್ಯಾಕ್ ಬಂದ್ಬಿಟ್ಟು ಕ್ಯಾಮ್ರಾ ನಮಗೆ ಜೀಸ್ ಪಾರ್ಟ್ನರ್ಶಿಪ್ಪಿಂದ ಬರ್ತೈತೆ ಅಂತ ಹೇಳ್ಬೋದು. ಅದ್ರ ಕೆಳಗಡೆ ನಮ್ಗೆ ಏನಂತಂದರೆ ಜೀಸ್ ಪಾರ್ಟ್ನರ್ಶಿಪ್ ಅದೊಂದು ಬ್ರ್ಯಾಂಡಿಂಗ್ ಐತೆ, ಆ ಬ್ರ್ಯಾಂಡಿಂಗ್ ನೋಡಿ ನಾವು ಅನ್ಕೋಬೋದು ಇದು ಬಂದ್ಬಿಟ್ಟು ಜೀಸ್ ಪಾರ್ಟ್ನರ್ಶಿಪ್ಪಿಂದ ಬರ್ತೈತೆ ಅಂತ. ಹಾಗೆ ಬಂದ್ಬಿಟ್ಟು ಬ್ಯಾಕ್ ಡಿಸೈನ್ ಬಂದ್ಬಿಟ್ಟು ನಮಗೆ ಲೆದರಿ ಫಿನಿಶ್ ಐತೆ ಅರ್ಧ ಭಾಗ್ಯ. ಸೊ ನೋಡೋಣ ಇನ್ನು ಯಾವಾಗ ಲಾಂಚ್ ಮಾಡ್ತಾರೆ ಅಂತ ಕಾಯಬೇಕಿದೆ. ಸೊ ಇದು ಬಂದ್ಬಿಟ್ಟು ನಮಗೆ ಅಂತಂದರೆ ವಿವೋ ಕಡೆಯಿಂದ. ಇದು ಸರಿ ನೆಕ್ಸ್ಟ್ ಬಂದ್ಬಿಟ್ಟು ನಮಗೆ ಸ್ಯಾಮ್ಸಂಗ್ ಕಡೆಯಿಂದ ನೀವೇನಾದರೂ ಐಫೋನ್ ಯೂಸ್ ಮಾಡಿದರೆ, ಓಕೆನಾ, ಐಫೋನ್ 7 ಸೀರೀಸ್ ಇದಾವಲ್ಲ ಆ ಮೊಬೈಲ್ಗಿನ ಜಾಸ್ತಿ, ಆ ಸೀರೀಸ್ ಮೊಬೈಲ್ಗಿನ ಜಾಸ್ತಿ ಏನೋ ನೀವು ಯೂಸ್ ಮಾಡ್ತಿದ್ರೆ ಸೊ ನಿಮಗೆ ಬಂದ್ಬಿಟ್ಟು ಒಂದು ಒಳ್ಳೆ ಗುಡ್ ನ್ಯೂಸ್. ಓಕೆನಾ, ನೀವೇನಾದರೂ ಸ್ಯಾಮ್ಸಂಗ್ ಮೊಬೈಲ್, ಓಕೆನಾ, ಸ್ಯಾಮ್ಸಂಗ್ UI ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಅನ್ಕೊಂಡಿದ್ರೆ, ಎಸ್ಪೆಷಲಿ ಸ್ಯಾಮ್ಸಂಗ್ S23 ಮೊಬೈಲ್ ಐತಲ್ಲ ಅದರಲ್ಲಿ UI 5.1 ನೀವೇನಾದರೂ UI ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಅನ್ಕೊಂಡಿದ್ರೆ ಸೊ ನೀವು ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಈಸಿಯಾಗಿ. ಜಸ್ಟ್ ಕೆಳಗೆ ನಾನು ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ ಕೊಡ್ತೀನಿ, ಆ ಲಿಂಕ್ನ ನೀವು ಕ್ಲಿಕ್ ಮಾಡಿಬಿಟ್ರೆ ಡೈರೆಕ್ಟ್ ನೀವು ಒಂದು ವೆಬ್ಸೈಟ್ಗೆ ಹೋಗ್ತಾರೆ. ವೆಬ್ಸೈಟ್ಗೆ ಹೋಗಿ ಅಲ್ಲೊಂದು QR ಕೋಡ್ ಕಾಣುತ್ತೆ, ಅದನ್ನು ಸ್ಕ್ಯಾನ್ ಮಾಡಿಬಿಟ್ರೆ ನೀವು ಅಫಿಷಿಯಲ್ ಆಗಿ ಒಂದು ಡೌನ್ಲೋಡ್ ಸಿಗುತ್ತೆ. ಆ ಡೌನ್ಲೋಡ್ ಮಾಡ್ಕೊಂಬಿಟ್ರೆ ನೀವು ಈಸಿಯಾಗಿ ಏನಂತ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಎಕ್ಸಾಕ್ಟ್ಲಿ ಯಾಕಂದರೆ ಕ್ಯಾಮ್ರಾ ಸೆಟ್ಟಿಂಗ್ಸ್ ಆಗಲಿ, ನೈಟೋಗ್ರಫಿ ಔಟ್ಲೆಲ್ಲ ಫೀಚರ್ಸ್ ನೀವೇನಂತಂದರೆ ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಡೆಮೋ ಮೋಡಲ್ಲಿ. ಸೊ ಇದು ಬಂದ್ಬಿಟ್ಟು ಒಳ್ಳೆ ವಿಷಯ. ನೀವೇನಾದರೂ ಐಫೋನ್ ಯೂಸರ್ ಇರ್ತೀರಲ್ವಾ, ಸೊ ಸ್ಯಾಮ್ಸಂಗ್ ಫೀಚರ್ಸ್ನ ನೀವೇನಾದರೂ ಎಕ್ಸ್ಪೀರಿಯನ್ಸ್ ಮಾಡೋಕಂದ್ರೆ ಇದು ಬಂದ್ಬಿಟ್ಟು ಒಳ್ಳೆ ವಿಷಯ ಅಂತ ಹೇಳ್ಬೋದು. ಒಂದ್ಸಲ ಎಕ್ಸ್ಪೀರಿಯನ್ಸ್ ಮಾಡಿ ನಿಮ್ಗೆ ಏನಾದರೂ ಆಸೆ ಇದ್ದರೆ. ಯೂಶಲಿ ನೆಕ್ಸ್ಟ್ ಬಂದ್ಬಿಟ್ಟು ನಮಗೆ ವಾಟ್ಸಪ್ ಒಂದು ದೊಡ್ಡ ಶಾಖೆ ಕೊಟ್ಟೈತೆ, ಒಂದು ಒಳ್ಳೆ ಫೀಚರ್ಸ್ ತಗೊಂಬಂದಿದೆ ಅಂತ ಹೇಳ್ಬೋದು. ಯಾವುದಾದ್ರು ಫೀಚರ್ ಅಂದರೆ ನೀವೇನಾದರೂ ಡೆಸ್ಕ್ಟಾಪ್ ಯೂಸರ್ ಆಗಿದ್ರೆ, ಓಕೆ, ಲ್ಯಾಪ್ಟಾಪ್ ಅವ್ರ ಡೆಸ್ಕ್ಟಾಪ್ ಯೂಸರ್ ಆಗಿದ್ರೆ ನಿಮ್ಗೆ ಒಂದು ಒಳ್ಳೆ ಗುಡ್ ನ್ಯೂಸು. ನೀವು ಯಾವತ್ತಾದರೂ ವಾಟ್ಸಪ್ ವೆಬ್ನಲ್ಲಿ ಲಾಗಿನ್ ಆಗ್ತೀರಾ ಅಂತ ಟೈಮ್ನಲ್ಲಿ ಅಂತಂದ್ರೆ ಯಾರು ಬೇಕಾದ್ರೂ ನಿಮ್ಮ ಲ್ಯಾಪ್ಟಾಪ್ನ ಓಪನ್ ಮಾಡ್ಕೊಂಡು ನಿಮ್ಮ ವಾಟ್ಸಪ್ನಲ್ಲಿರೋ ಕಾಂಟ್ಯಾಕ್ಟ್ಸ್ ಎಲ್ಲ ನೋಡ್ಬೋದಿತ್ತು, ಓಕೆನಾ, ಬೈ ಮಿಸ್ಟೇಕ್ ಆಗಿ. ಬಟ್ ಅದ್ರ ಮೇಲೆ ಏನಂತಂದ್ರೆ ಸೀರಿಯಸ್ ಆಗಿ ವರ್ಕ್ ಮಾಡಿದ್ದಂಗೆ ಐತೆ ವಾಟ್ಸಪ್ಪು ಅಂತ ಕೆಲವೊಂದು ಸೆಟ್ಟಿಂಗ್ಸ್ನ ತಗೊಂಬಂದೈತೆ. ಯಾವ ಸೆಟ್ಟಿಂಗ್ಸ್ ಅಂತಂದರೆ ಸೊ ನೀವೇನಾದರೂ ವಾಟ್ಸಪ್ ವೆಬ್ನಲ್ಲಿ ಅದಕ್ಕೊಂದು ಕೆಲವೊಂದು ಪ್ರೊಸೀಜರ್ ಇದೆ, ಓಕೆನಾ. ನೀವು ಕ್ರೋಮ್ನಲ್ಲಿ ವಾಟ್ಸಪ್ ವೆಬ್ ಪ್ಲಸ್ ಅಂತದನ್ನು ಒಂದು ಎಕ್ಸ್ಟೆನ್ಸ್ನ ಆ್ಯಡ್ ಮಾಡಬೇಕಾಗುತ್ತೆ. ಆ ಎಕ್ಸ್ಟೆನ್ಸು ಆ್ಯಡ್ ಮಾಡಿಬಿಟ್ರೆ ನಿಮಗೆ ಅದು ಕ್ರೋಮ್ನಲ್ಲೇ ಇರುತ್ತೆ, ಅದು ಬಿಲ್ಟ್ ಏನ್ ಇರುತ್ತೆ. ಅದನ್ನು ನೀವಂತಂದ್ರೆ ಕ್ಲಿಕ್ ಮಾಡಿದ ಮೇಲೆ ಎಕ್ಸ್ಟೆನ್ಷನ್ ಎಂಬ ಆಪ್ಷನ್ ಇರುತ್ತಲ್ಲ, ಅದನ್ನು ಕ್ಲಿಕ್ ಮಾಡಿಬಿಟ್ರೆ ಅದರಲ್ಲಿ ವಾಟ್ಸಪ್ ವೆಬ್ ಪ್ಲಸ್ ಅಂತ ಇರ್ತದೆ, ಅದನ್ನು ಕ್ಲಿಕ್ ಮಾಡಿಬಿಟ್ರೆ ಅಂತಂದರೆ ಈಸಿಯಾಗಿ ನೀವು ಇದು QR ಕೋಡ್ ಸ್ಕ್ಯಾನ್ ಮಾಡಿ ಅಂತಂದರೆ ಅದರ ಲಾಗಿನ್ ಆಗ್ಬೋದು. ಲಾಗಿನ್ ಆಗಿದ ತಕ್ಷಣ ಏನಂತಂದರೆ ನೀವು ಅದನ್ನು ಕಸ್ಟಮೈಸ್ ಮಾಡ್ಕೋಬೋದು ವಾಟ್ಸಪ್ ವೆಬ್ನ. ಎಕ್ಸಾಕ್ಟ್ಲಿ ಹೇಳ್ಬೇಕಂದ್ರೆ ನೀವು ನಿಮ್ಮ ಸುತ್ತಮುತ್ತಲಿ, ಓಕೆನಾ, ಎಲ್ಲರ ಜೊತೆ ನೀನೇನಂತಂದರೆ ಎಲ್ಲರಿದ್ದಾಗ ವಾಟ್ಸಪ್ ಯೂಸ್ ಮಾಡೋದು ಬರಲ್ಲ ಅಂತ ಟೈಮ್ನಲ್ಲಿ. ಅದಕ್ಕಾಗಿ ಈ ಸೆಟ್ಟಿಂಗ್ಸ್ನ ನೀವು ಎನೇಬಲ್ ಮಾಡ್ಕೋಬೋದು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಕೆಲವೊಬ್ಬ ಕಾಂಟ್ಯಾಕ್ಟ್ಸ್ ಇರುತ್ತೆ, ಆ ಕಾಂಟ್ಯಾಕ್ಟ್ಸ್ ರಿಲೇಟೆಡ್ ನೀವು ಕಾಂಟ್ಯಾಕ್ಟ್ಸ್ ನಿಮ್ಮನ್ನ ಬ್ಲರ್ ಸಹ ಮಾಡ್ಕೋಬೋದು ಯಾರಿಗೆ ಕಾಣ್ಲಂಗ. ಹಾಗೆ ಬಂದ್ಬಿಟ್ಟು ಯಾವಾಗ ನೋಟಿಫಿಕೇಶನ್ ಬಂದಾಗ ಕಾಂಟ್ಯಾಕ್ಟ್ ನೇಮು ಕಾಣಿಸ್ಬಾರ್ದು, ಅವ್ರು ಕಳಿಸಿರೋ ಮೆಸೇಜ್ ಸಹ ಕಾಣಿಸ್ಬಾರ್ದು ಅಂತಂದರೆ ಸೊ ಆ ರೀತಿಯಲ್ಲಿ ನಾವು ಸ್ವಲ್ಪ ಬ್ಲರ್ ಸಹ ಮಾಡ್ಕೋಬೋದು. ನೀವೇನಾದರೂ ಟೈಪಿಂಗ್ ಮಾಡ್ತಿರುವಾಗ ಮೇಲೆ ಸ್ಟೇಟಸ್ ಟೈಪಿಂಗ್ ಸ್ಟೇಟಸ್ ಯಾರಿಗೆ ಕಾಣಬಾರ್ದು ಅಂತಂದರೆ ಅದನ್ನು ಸಹ ನೀವಂತ ಬ್ಲರ್ ಮಾಡ್ಕೋಬೋದು. ಸೊ ಇದರ ಭಾಳಷ್ಟು ನಮಗೆ ಸೆಟ್ಟಿಂಗ್ಸ್ ಇದಾವೆ. ಹಾಗೆ ಬಂದ್ಬಿಟ್ಟು ನೀವಂತ ವಾಟ್ಸಪ್ ವೆಬ್ಗೆ ಲಾಕ್ ಸಹ ಸೆಟ್ ಮಾಡ್ಕೋಬೋದು. ಸೊ ಈ ಥರ ಒಂದು ಒಳ್ಳೊಳ್ಳೆ ಫೀಚರ್ಸ್ ಸಂಬಂಧಿತ ಅಂತ ಹೇಳ್ಬೋದು. ಇದ್ರ ರಿಲೇಟೆಡ್ ವೀಡಿಯೋಸ್ ಮಾಡ್ತೀನಿ ನಾಳೆ, ನೀವು ನೋಡ್ಕೋಬೋದು ಯಾವ ಥರ ಇರುತ್ತಂತ. ಸೊ ಇದು ಬಂದ್ಬಿಟ್ಟು ನಮಗೆ ಅಂತ ವಾಟ್ಸಪ್ ಕಡೆ. ಇಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ನಮಗೆ ಯುನೆಸ್ಕೋ ಕಡೆಯಿಂದ. ಯುನೆಸ್ಕೋ ಒಂದು ವಿಷಯದಲ್ಲಿ ಭಾಳಷ್ಟು ಸೀರಿಯಸ್ ಆಗೈತೆ ಅಂತ ಹೇಳ್ಬೋದು. ಆ ಇಶ್ಯೂ ಯಾವ್ದು ಅಂತಂದರೆ ಯೂಸ್ ಮಾಡ್ಕೊಂಡು ಭಾಳಷ್ಟು ಫ್ರಾಡ್ ಸ್ಕ್ಯಾಮ್ಸ್ ಆಗ್ತಿದ್ದಾವೆ. ಸೊ ಅದಕ್ಕಾಗಿ ಏನಂತಂದರೆ ಪ್ರತಿಯೊಂದು ದೇಶಕ್ಕೆ ಏನಂತಂದರೆ ಈ ಯುನೆಸ್ಕೋ ಒಂದು ಮಾತು ಹೇಳಿದೆ, ಓಕೆನಾ.
ಏನಂತಂದರೆ ನೀವೇ ಪ್ರತಿಯೊಂದು ದೇಶದಲ್ಲಿ ಕೆಲವೊಂದು ರೂಲ್ಸ್ನ ಜಾರಿಗೆ ತಗೊಂಬರ್ಬೇಕು. ವುಮೆನ್ ರೈಟ್ಸ್ಗೆ ಯಾವುದೊಂದು ಧಕ್ಕೆ ಆಗ್ದಂಗೆ, ವುಮೆನ್ ಅಂದರೆ ಮಾನವನಿಗೆ ಯಾವುದು ಯೋಗಕ್ಷೇಮಕ್ಕೆ ಯಾವುದೊಂದು ಧಕ್ಕೆ ಆಗ್ದಂಗೆ ಕೆಲವೊಂದು ರೂಲ್ಸ್ ಜಾರಿಗೆ ತಗೊಂಬರ್ಬೇಕು ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ. ಓಕೆನಾ? ಹಾಗೆ ಬಂದ್ಬಿಟ್ಟು ಏನೋ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೆಲವೊಂದು ಯಾವೊಂದು ವರ್ಕ್ಸ್ ನಡೀತಿದ್ರು ನಿಮ್ಮ ದೇಶದಲ್ಲಿ ಅವ್ಲಿಕ್ಕೆ ಕೈಲಾದಷ್ಟು ಏನಂತಂದ್ರೆ ಗೌರ್ಮೆಂಟು ಇನ್ವೆಸ್ಟ್ ಮಾಡಬೇಕಂತ ಆ ರೀತಿಯಲ್ಲಿ ಹೇಳಿದ್ದಾರೆ. ಯಾಕಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದ್ಬಿಟ್ಟು ನೆಕ್ಸ್ಟ್ ಟೆಕ್ನಾಲಜಿಯಲ್ಲಿ ದ ಬಿಗ್ಗೆಸ್ಟ್ ಸ್ಟೆಪ್ ಇದ್ದಂಗೆ ಐತೆ. ಅದಕ್ಕಾಗಿ ಏನಂತಂದ್ರೆ ಗೌರ್ಮೆಂಟು ಇನ್ವೆಸ್ಟ್ ಮಾಡ್ಬೇಕಂತ ಆ ರೀತಿಯೆಲ್ಲ ಮಾತಾಡ್ತಿದ್ದೆ ಅಂತ ಹೇಳ್ಬೋದು. ಸೊ ಇದು ಬಂದ್ಬಿಟ್ಟು ನಿಜಾನೇ, ಯಾಕಂದರೆ ಭಾಳಷ್ಟು ಫ್ರಾಡ್ಸ್ ಆಗ್ತಿದ್ದಾವೆ. ಈ ಥರ ರೂಲ್ಸ್ ತಗೊಂಬಂದರೆ ಭಾಳಷ್ಟು ಒಳ್ಳೆಯದು, ಇಲ್ಲಾಂದ್ರೆ ಹಿಡಿಯೋಕ್ಕಾಗಲ್ಲ, ಈ ಏನ ಹಿಡಿಯೋಕ್ಕಾಗಲ್ಲ. ಸೊ ಆ ರೀತಿಯಲ್ಲಿ ಅಂತಂದರೆ ಎಲ್ಲ ಯುನೆಸ್ಕೋ ಬಂದ್ಬಿಟ್ಟು ಪ್ರತಿಯೊಂದು ದೇಶಕ್ಕೂ ಹೇಳೈತೆ ಈ ರೀತಿ ರೂಲ್ಸ್ ತಗೊಂಬರ್ಬೇಕಂತ, ಇನ್ವೆಸ್ಟು ಮಾಡಬೇಕಂತ. ಸೊ ಇದು ಬಂದ್ಬಿಟ್ಟು ನಮ್ಮಂದ್ರೆ ಒಳ್ಳೆ ವಿಷಯನೇ, ಇವರು ಥಿಂಕ್ ಮಾಡೋದು ಸಹ ಒಳ್ಳೆ ವಿಷಯ ಅಂತ ಹೇಳ್ಬೋದು. ಸೊ ಇದು ಬಂದ್ಬಿಟ್ಟು ನಮಗೆ ಅಂತಂದರೆ ಯುನೆಸ್ಕೋ ಕಡೆ. ಸೊ ಇದಿಷ್ಟು ಅಂದರೆ ಈ ವಿಡಿಯೋ ಬಗ್ಗೆ ನೀವು ಏನಿಸ್ ಅಂತ ಕೆಳಗೆ ಕಾಮೆಂಟ್ನೇ ತಿಳಿಸೋಕೆ ಈ ವಿಡಿಯೋ ಸ್ವಲ್ಪ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇದೇ ಥರ ನಮ್ಮ ಡೈಲಿ ಟೆಕ್ ಅಪ್ಡೇಟ್ಸ್ ಅಂಡ್ ಟೆಕ್ನಾಲಜಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸ್ವಲ್ಪ ಲೈಕ್ ಕೊಟ್ಟು ಮೋಟಿವೇಶನ್ ಫೀಲ್ ಆಗಿ ಇದ್ರ ಡೈಲಿ ಟೆಕ್ ಅಪ್ಡೇಟ್ಸ್ ನಮಗೆ ಟ್ರೈ ಮಾಡ್ತಾ ಇರ್ತೀನಿ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್.